ನಮಸ್ಕಾರ ಮಕ್ಕಳೇ. 6ನೇ ಪಾಠ ವಿನ್ಯಾಸಗಳು ಪ್ಯಾಟರ್ನ್ಸ್. ಕಲಿಕಾ ಫಲ 12. ವಿವಿಧ ಸನ್ನಿವೇಶಗಳಲ್ಲಿ ಬಳಕೆಯಾಗಿರುವ ವಿನ್ಯಾಸಗಳನ್ನು ಗುರುತಿಸುವರು ಮತ್ತು ವಿಸ್ತರಿಸುವರು. ಚಟುವಟಿಕೆ 6.12.1 ಗುರುತಿಸೋಣ. ಸೂಚನೆ: ಚಿತ್ರ ಗಮನಿಸಿ ಕೆಳಗಿನ ಸಂಭಾಷಣೆ ಓದಿ ಅರ್ಥೈಸಿಕೊಳ್ಳಿ. ತಂದೆ ಮಗನ ಸಂಭಾಷಣೆ. ಚಿನ್ನುವಿನ ತಂದೆ ಮನೆಯನ್ನು ಕಟ್ಟಿಸಿದರು. ಅಲ್ಲಿ ಹಾಸುಗಲ್ಲು ಟೈಲ್ಸ್ ಜೋಡಿಸುವ ಕಾರ್ಯ ನಡೆದಿತ್ತು. ತಂದೆ ಮತ್ತು ಮಗ ಇಬ್ಬರೂ ಕೆಲಸ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು. ಚಿನ್ನು: ವಾಹ್, ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಈ ಮಾದರಿಗಳು ನನಗೆ ಇಷ್ಟ. ತಂದೆ: ಇಲ್ಲಿ ನೋಡು, ಇನ್ನೂ ಬೇರೆ ಬೇರೆ ತರಹದ ಮಾದರಿಗಳನ್ನು ತೋರಿಸುತ್ತೇನೆ ಬಾ. ಕಲಿಕಾ ಬಲವರ್ಧನೆ 5ನೇ ತರಗತಿ ಗಣಿತ. ಚಿನ್ನು: ಬಹಳ ಸುಂದರವಾಗಿವೆ, ನೋಡಲು ಬಹಳ ಆಕರ್ಷಣೀಯವಾಗಿವೆ. ತಂದೆ: ಈ ರೀತಿಯ ಮಾದರಿ ಜೋಡಣೆಗೆ ವಿನ್ಯಾಸಗಳೆಂದು ಕರೆಯುವರು. ಇಂತಹ ಮಾದರಿಗಳನ್ನು ನೀವು ಎಲ್ಲೆಲ್ಲಿ ನೋಡಿರುವೆ? ಚಿನ್ನು: ನಮ್ಮ ಗೆಳೆಯನ ಮನೆಯಲ್ಲಿ ನೋಡಿರುವೆ. ಅವರು ಹೊಸ ಮನೆ ಕಟ್ಟಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಇಂತಹ ಮಾದರಿಗಳನ್ನು ಸಾಕಷ್ಟು ನೋಡಿದ್ದೇನೆ. ತಂದೆ: ವೆರಿ ಗುಡ್. ಈಗ ಮನೆಗೆ ಹೋಗೋಣ. ಕೆಲವು ಮಾದರಿ ಚಿತ್ರಗಳನ್ನು ನಿನಗೆ ತೋರಿಸಿದ್ದೇನೆ. ನಿನಗೆ ವಿನ್ಯಾಸಗಳ ಮಾದರಿ ರಚನೆ ಮಾಡಲು ಅನುಕೂಲವಾಗುತ್ತದೆ. ಚಟುವಟಿಕೆ 6.12.2 ಕೆಳಗೆ ಕೊಟ್ಟಿರುವ ಟೈಲಿಂಗ್ ಚಿತ್ರಗಳಲ್ಲಿ ವಿನ್ಯಾಸಗಳನ್ನು ಗುರುತಿಸಿ ಬಣ್ಣ ತುಂಬಿರಿ ಅಥವಾ ಶೇಡ್ ಮಾಡಿರಿ. ಈ ತರಹ ಬಣ್ಣವನ್ನು ಹಚ್ಚುವುದು. ಮಕ್ಕಳು ಈ ತರಹ ಮಾಡುವುದರಿಂದ ಮಕ್ಕಳ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಆಗುತ್ತದೆ. ಚಟುವಟಿಕೆ 6.12.3 ಬಣ್ಣ ತುಂಬು, ಖುಷಿ ಪಡು. ಖಾಲಿ ಬಿಟ್ಟ ಬಾಕ್ಸ್ನಲ್ಲಿ ಮುಂದುವರೆದ ವಿನ್ಯಾಸಗಳನ್ನು ತುಂಬಿರಿ. ಈ ತರಹ ಮಕ್ಕಳಿಗೆ ಬಣ್ಣ ಹಚ್ಚಲು ಹೇಳಿದರೆ ಅವರು ತುಂಬ ಖುಷಿಯಿಂದ ಬಣ್ಣವನ್ನು ತುಂಬುತ್ತಾರೆ ಮತ್ತು ಅವರು ಏಕಾಗ್ರತೆಯಿಂದ ಒಂದು ಕಡೆ ಕುಳಿತುಕೊಳ್ಳಲು ಸಹಕಾರಿಯಾಗುತ್ತದೆ.
ಚಟುವಟಿಕೆ 6.12.4 ಕೆಳಗೆ ಕೊಟ್ಟಿರುವ ವಿನ್ಯಾಸವನ್ನು ಗಮನಿಸಿ ಮತ್ತು ನಿಮ್ಮದೇ ಆಯ್ಕೆಯ ವಿನ್ಯಾಸ ಮಾಡಿ ಬಣ್ಣ ತುಂಬಿರಿ. ಇದೇ ತರಹ ತುಂಬಬೇಕು ಅಂತ ಇಲ್ಲ, ನಿಮಗೆ ಯಾವ ತರಹ ಬೇಕು ಆ ತರಹ ಬಣ್ಣ ಹಚ್ಚಬಹುದು. ಚಟುವಟಿಕೆ 6.12.5 ಕೆಳಗೆ ಕೊಟ್ಟಿರುವ ನೆಲದ ಹಂಚಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ ಬಣ್ಣ ತುಂಬಿರಿ. ಚಟುವಟಿಕೆ 6.12.6 ಗಮನಿಸಿ ಪೂರ್ಣಗೊಳಿಸಿರಿ. ಕೆಳಗೆ ನೀಡಿರುವ ವಿನ್ಯಾಸಗಳನ್ನು ಗಮನಿಸಿ ಪೂರ್ಣಗೊಳಿಸಿ.
ಚಟುವಟಿಕೆ 6.12.7 ಕೆಳಗೆ ನೀಡಲಾದ ಬೆಳವಣಿಗೆ ವಿನ್ಯಾಸಗಳ ಮುಂದಿನ ಚಿತ್ರ ರಚಿಸಿ. ಚಟುವಟಿಕೆ 6.12.8 ನಿರ್ದಿಷ್ಟ ಕ್ರಮದಲ್ಲಿ ಚುಕ್ಕೆಗಳನ್ನು ಸೇರಿಸುವ ಮೂಲಕ ಸರಳ ರೇಖಾಖಂಡಗಳನ್ನು ಬಳಸಿಕೊಂಡು ವಿನ್ಯಾಸಗಳನ್ನು ಪೂರ್ಣಗೊಳಿಸಿರಿ. ನಿರ್ದಿಷ್ಟ ಕ್ರಮದಲ್ಲಿ ಚುಕ್ಕೆಗಳನ್ನು ಸೇರಿಸುವ ಮೂಲಕ ಕೆಳಗೆ ನೀಡಿರುವ ವಿನ್ಯಾಸಗಳನ್ನು ಪೂರ್ಣಗೊಳಿಸಿರಿ. ಚಟುವಟಿಕೆ 6.12.9 ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿರಿ.
ಸಂಖ್ಯಾ ವಿನ್ಯಾಸವನ್ನು ಬರೆಯಿರಿ. 18, 15, 12 ಅಂದರೆ 3 ಕಡಿಮೆ ಆಗ್ತಾ ಹೋಗಿದೆ. 12, 18ರಲ್ಲಿ 3 ಕಳೆದ್ರೆ 15, 15 ಮೈನಸ್ 3 12, 12 ಮೈನಸ್ 3 9, 9 ಮೈನಸ್ 3 6, 6 ಮೈನಸ್ 3 3. ಇದರಲ್ಲಿ 10 ಮೈನಸ್ ಮಾಡಿದ್ದಾರೆ. 88 ಮೈನಸ್ 10 77 ಮೈನಸ್ 10 ಮೈನಸ್ 11 11 ಮೈನಸ್ ಮಾಡಿದ್ದಾರೆ. ನೆಕ್ಸ್ಟ್ 3ನೇ ಕಾಲಮಲ್ಲಿ +3 ಮಾಡಿದ್ದಾರೆ. ಪ್ರತಿಯೊಂದಕ್ಕೂ +3 ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. 4ನೇದು +3 ಮಾಡ್ಕೊತಾ ಹೋಗಬೇಕು. 5ನೇ ಕಾಲಮ್ -1 ಮಾಡ್ಕೊತಾ ಹೋಗಬೇಕು. 70 ಮೈನಸ್ 1 69 69 ಮೈನಸ್ 1 68 ಈ ತರಹ. 19 ಲಾಸ್ಟ್ನೇದು 19 + 10 10 + 10 ಮಾಡ್ಕೊಳ್ತಾ ಹೋಗಿದ್ದಾರೆ. 29 29 + 10 39 39 + 10 49 49 + 10 59 ಈ ತರಹ. ಚಟುವಟಿಕೆ 6.12.10 ಮುಮ್ಮುಖ ಸಂಖ್ಯಾ ವಿನ್ಯಾಸ ಪೂರ್ಣಗೊಳಿಸಿರಿ. 5000 6000 7000 8000 1000 ಜಾಸ್ತಿ ಮಾಡ್ಕೋತಾ ಹೋಗಬೇಕು. 2ನೇದು ಹಿಮ್ಮುಖ ಸಂಖ್ಯಾ ವಿನ್ಯಾಸ ಪೂರ್ಣಗೊಳಿಸಿ. ಹಿಂದಕ್ಕೆ ಹೋಗೋದು 4000 3000 2000 1000. ಚುಕ್ಕಿಗಳು ಫಸ್ಟಿಗೆ 3 ಇದ್ದಾವೆ. ಆಮೇಲೆ ಮತ್ತೆ ಒಂದೊಂದು ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಮೇಲ್ಗಡೆ ಲೈನಲ್ಲಿ 1, ಕೆಳಗಡೆ ಲೈನಲ್ಲಿ 1, ಮಧ್ಯದಲ್ಲಿ 1 ಜಾಸ್ತಿ. ಮತ್ತೆ 6 ಆದವು. 6ಕ್ಕೆ ಮತ್ತೆ ಒಂದೊಂದು ಜಾಸ್ತಿ ಮಾಡಿದರೆ ಒಂದೊಂದು ಲೈನಿಗೂ 9 ಆಗ್ತವೆ. ಈ ತರಹ ಮತ್ತೆ 9ಕ್ಕೆ ಒಂದೊಂದು ಜಾಸ್ತಿ ಮಾಡ್ಕೋತಾ ಹೋದರೆ 15 ಆಗ್ತವೆ. ಮತ್ತೆ 18 ಆಗ್ತವೆ. ಏಳನೇ ಪಾಠ ದತ್ತಾಂಶ ನಿರ್ವಹಣೆ ಡಾಟಾ ಹ್ಯಾಂಡ್ಲಿಂಗ್. ಕಲಿಕಾ ಫಲ 13. ನಿತ್ಯ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವರು. ಇವುಗಳನ್ನು ಕೋಷ್ಟಕ ಮತ್ತು ಸ್ತಂಭಾಕೃತಿಯಲ್ಲಿ ಪ್ರತಿನಿಧಿಸುವರು ಹಾಗೂ ಅರ್ಥೈಸುವರು. ಚಟುವಟಿಕೆ 7.13.1 ಹಾಕು ಬಣ್ಣ ಹಾಕು. ನೀಡಲಾದ ಆಕೃತಿಗಳಿಗೆ ಸೂಚನೆಯಂತೆ ಬಣ್ಣ ಹಾಕಿ. ಸೂಚನೆ: ಕೆಂಪು, ರೌಂಡ್ ಆಗಿರುವಂತಹ ಆಕೃತಿಗಳಲ್ಲಿ ಕೆಂಪು ಬಣ್ಣ ಹಚ್ಚಬೇಕು. ಹಾರ್ಟ್ ಶೇಪ್ ಇರುವಂತಹ ಆಕೃತಿಗಳಲ್ಲಿ ಹಳದಿ ಬಣ್ಣವನ್ನು ಹಚ್ಚಬೇಕು. ಸ್ಟಾರ್ ಆಕೃತಿಯಲ್ಲಿ ಹಸಿರು ಬಣ್ಣವನ್ನು ಹಚ್ಚಬೇಕು. ಹೆಕ್ಸಾಗಾನ್ ರೂಪದ ಆಕೃತಿಯಲ್ಲಿ ಗುಲಾಬಿ ಬಣ್ಣವನ್ನು ಹಚ್ಚಬೇಕು. ಟ್ರಯಾಂಗಲ್ ಆಕೃತಿಗಳಲ್ಲಿ ಕಪ್ಪು ಬಣ್ಣ ಹಚ್ಚಬೇಕು. ಈ ಮೇಲಿನ ಚಟುವಟಿಕೆಯಲ್ಲಿ ಬಣ್ಣ ಹಚ್ಚಿರುವುದನ್ನು ಗಮನಿಸಿ ಆಕೃತಿಗಳಿಗೆ ತಕ್ಕಂತೆ ತಾಳೆ ಗೀಟು ಹಾಕಿ ಎಣಿಸಿ ಸಂಖ್ಯೆ ಬರೆ.
ಆಕೃತಿಗಳು ತಾಳೆಗೀಟುಗಳು ಒಟ್ಟು ಸಂಖ್ಯೆ. ತಾಳೆಗೀಟುಗಳು ಎಂದರೆ 4 ಆದಮೇಲೆ 5ಕ್ಕೆ 5ನೇ ಲಕೀರು ಅಡ್ಡ ಹಾಕಬೇಕು. ಆಕೃತಿಗಳು ರೌಂಡ್ ಆಕೃತಿ ಎಷ್ಟಿದ್ದಾವೆ ಅಂತ ಎಣಿಸ್ಬೇಕು. ಎಣಿಸಿ ಹಾಕಿದರೆ 8 ಬರ್ತವೆ. 8ನ್ನು ತಾಳೆಗೀಟುಗಳಲ್ಲಿ ಈ ತರಹ ಬರೆಯಬೇಕು. ಹಾರ್ಟ್ ಶೇಪಿನ ಆಕೃತಿಗಳು 7 ಇದ್ದಾವೆ ಒಟ್ಟು. ತಾಳೆಗೀಟುಗಳಲ್ಲಿ ಈ ತರಹ ಗೆರೆಗಳನ್ನು ಬರೆಯಬೇಕು. 4 ಆದಮೇಲೆ 5ಕ್ಕೆ ಅಡ್ಡಗೆರೆ ಹಾಕಬೇಕು. ಮತ್ತು 1 2 ಈ ತರಹ 5 + 2 7 ಆದವು. ಟ್ರಯಾಂಗಲ್ ಆಕೃತಿಗಳು 4 ಇದ್ದಾವೆ, 4 ಗೆರೆ ಹಾಕಬೇಕು. ಹೆಕ್ಸಾಗನ್ ಆಕೃತಿಗಳು 4 ಇದ್ದಾವೆ, 4 ಗೆರೆ ಹಾಕಬೇಕು. ಸ್ಟಾರ್ ಆಕೃತಿಗಳು 11 ಇದ್ದಾವೆ, 11 ಗೆರೆ. ಅಂದರೆ ಈ ತರಹ ತಾಳೆಗೀಟುಗಳನ್ನು ಹಾಕಬೇಕು. 5 + 5 10, 10 + 1 11. ಚಟುವಟಿಕೆ 7.13.2 ನನ್ನ ಹುಟ್ಟುಹಬ್ಬ. ಆದರ್ಶನು ತನ್ನ ತಾಯಿಯ ಹುಟ್ಟುಹಬ್ಬದ ಆಚರಣೆಗಾಗಿ ಮನೆಯನ್ನು ಸಿಂಗರಿಸಲು ಬಲೂನ್ ಅಂಗಡಿಗೆ ಹೋಗಿ 5ಕ್ಕೆ 1ರಂತೆ ಹಳದಿ ಬಲೂನುಗಳು, 10ಕ್ಕೆ 1ರಂತೆ ಕೆಂಪು ಬಲೂನುಗಳು, 2ಕ್ಕೆ 1ರಂತೆ ನೀಲಿ ಬಲೂನುಗಳು ಹಾಗೂ 1ಕ್ಕೆ 1ರಂತೆ ಹಸಿರು ಬಲೂನುಗಳನ್ನು ತಂದು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸುತ್ತಾನೆ. 5ಕ್ಕೆ 1ರಂತೆ ಅಂದರೆ 1 ಹಳದಿ ಬಲೂನಿಗೆ 5 ರೂಪಾಯಿ. 10ಕ್ಕೆ 1ರಂತೆ ಕೆಂಪು ಬಲೂನು ಎಂದರೆ 1 ಕೆಂಪು ಬಲೂನಿಗೆ 10 ರೂಪಾಯಿ. 2ಕ್ಕೆ 1ರಂತೆ ನೀಲಿ ಬಲೂನುಗಳು ಎಂದರೆ 1 ಬಲೂನಿಗೆ 1 ನೀಲಿ ಬಲೂನಿಗೆ 2 ರೂಪಾಯಿ. ಹಾಗೂ 1ಕ್ಕೆ 1ರಂತೆ ಹಸಿರು ಬಲೂನುಗಳು ಎಂದರೆ 1 ಹಸಿರು ಬಲೂನಿಗೆ 1 ರೂಪಾಯಿ ಅಂತ. ಈ ತರಹ ಹಳದಿ 1ಕ್ಕೆ 5 ರೂಪಾಯಿ, ಕೆಂಪು ಬಲೂನ್ಗೆ 1ಕ್ಕೆ 10 ರೂಪಾಯಿ, ನೀಲಿ ಬಲೂನ್ಗೆ 1ಕ್ಕೆ 2 ರೂಪಾಯಿ, ಹಸಿರು ಬಲೂನ್ಗೆ 1ಕ್ಕೆ 1 ರೂಪಾಯಿ. ಈ ತರಹ ಫಸ್ಟ್ ಅರ್ಥ ಮಾಡ್ಕೋಬೇಕು, ಇಲ್ಲ ಬರೆದುಕೊಳ್ಳಬೇಕು. ಆಮೇಲೆ ಮಾದರಿ ಬಲೂನುಗಳ ಬಣ್ಣ, ತಾಳೆಗೀಟು ಒಟ್ಟು ಸಂಖ್ಯೆ. ನೀಲಿ ಬಲೂನುಗಳು ತಾಳೆಗೀಟು ಒಟ್ಟು ಸಂಖ್ಯೆ. ಒಟ್ಟು 8 ಇದ್ದಾವೆ. ತಾಳೆಗೀಟುಗಳು 8 ಇದ್ದಾವೆ. 8 ಅಂದರೆ 4 ಆದಮೇಲೆ 1 ಅಡ್ಡಗೆರೆ 3, 5 + 3 8 ಅಂತ. ಹಸಿರು 8 ಒಟ್ಟು ಸಂಖ್ಯೆ 8. ತಾಳೆಗೀಟು ಈ ತರಹ ಬರೆಯಬೇಕು. ಹಳದಿ ಬಲೂನುಗಳು ಒಟ್ಟು 4 ಇದ್ದಾವೆ, 4 ತಾಳೆಗೀಟು ಹಾಕಬೇಕು. ಕೆಂಪು ಬಲೂನುಗಳು 3 ಇದ್ದಾವೆ, 3 ಗೆರೆ ಹಾಕಬೇಕು ತಾಳೆಗೀಟುಗಳು. ನೀಲಿ ಬಲೂನ್ 8 ಬಲೂನ್ ಇದ್ದಾವೆ, 1ಕ್ಕೆ 2 ರೂಪಾಯಿ ಅಂದರೆ 16 ರೂಪಾಯಿ ಆಯಿತು. ಹಸಿರು ಬಲೂನ್ 8 × 1 8 ರೂಪಾಯಿ. ಹಳದಿ ಬಲೂನ್ 4 × 5 20 ರೂಪಾಯಿ. ಕೆಂಪು ಬಲೂನ್ 3 × 10 30 ರೂಪಾಯಿ. ಯಾವ ಬಣ್ಣದ ಬಲೂನ್ಗಳು ಹೆಚ್ಚು ಇವೆ? ನೀಲಿ ಮತ್ತು ಹಸಿರು ಬಣ್ಣದ ಬಲೂನ್ಗಳು ಹೆಚ್ಚು ಇವೆ. ಯಾವ ಬಣ್ಣದ ಬಲೂನು ನಿಮಗೆ ಇಷ್ಟ? ಕೆಂಪು ಬಣ್ಣದ ಬಲೂನು. ಹಳದಿ ಬಣ್ಣಗಳ ಬಲೂನುಗಳಿಗೆ ಖರ್ಚಾದ ಒಟ್ಟು ಹಣವೆಷ್ಟು? 4 × 5 20 ರೂಪಾಯಿ. ಯಾವ ಬಣ್ಣದ ಬಲೂನಿಗೆ ಕಡಿಮೆ ಹಣ ಖರ್ಚಾಯಿತು? ಹಸಿರು ಬಣ್ಣದ ಬಲೂನಿಗೆ. ಯಾವ ಬಣ್ಣದ ಬಲೂನ್ಗಳು ಕಡಿಮೆ ಇವೆ? ಕೆಂಪು ಬಣ್ಣದ ಬಲೂನ್ಗಳು ಕಡಿಮೆ ಇವೆ. ಆದರ್ಶನು ತನ್ನ ತಾಯಿಯವರ ಹುಟ್ಟುಹಬ್ಬ ಆಚರಿಸಲು ಬಲೂನ್ಗಳಿಗೆ ಖರ್ಚು ಮಾಡಿದ ಒಟ್ಟು ಹಣವೆಷ್ಟು? 74 ರೂಪಾಯಿಗಳು. ಚಟುವಟಿಕೆ 7.13.3 ಒಬ್ಬ ಅಂಗಡಿಯವನು ವರ್ಷದ ಮೊದಲ 5 ತಿಂಗಳಲ್ಲಿ ಮಾರಾಟ ಮಾಡಿದ ಪುಸ್ತಕಗಳು ಕೆಳಗೆ ಸೂಚಿಸಲಾಗಿದೆ. ತಿಂಗಳು ಪುಸ್ತಕಗಳ ಸಂಖ್ಯೆ: ಜನವರಿ 150, ಫೆಬ್ರವರಿಯಲ್ಲಿ 250, ಮಾರ್ಚ್ ತಿಂಗಳಲ್ಲಿ 400, ಏಪ್ರಿಲ್ ತಿಂಗಳಲ್ಲಿ 300, ಮೇ ತಿಂಗಳಲ್ಲಿ 200. ಮೇಲಿನ ದತ್ತಾಂಶಗಳನ್ನು ಚಿತ್ರನಕ್ಷೆಯ ರೂಪದಲ್ಲಿ ರಚಿಸಿ. ಒಂದು ಪುಸ್ತಕ. ಸ್ಕೇಲ್: ಒಂದು ಪುಸ್ತಕ 50 ಪುಸ್ತಕಗಳು.
ಈಕ್ವಲ್ 50 ಪುಸ್ತಕ. ಅಂದರೆ ಒಂದು ಪುಸ್ತಕದ ಚಿತ್ರಕ್ಕೆ 50 ಅಂತ ನಾವು ಭಾವಿಸ್ಕೋಬೇಕು. ತಿಂಗಳು ಮಾರಾಟ ಮಾಡಿದ ಪುಸ್ತಕಗಳ ಸಂಖ್ಯೆ. ಜನವರಿ ತಿಂಗಳಲ್ಲಿ 3 ಪುಸ್ತಕಗಳು ಅಂದರೆ 50 + 50 + 50 ಎಷ್ಟಾಯಿತು? 150. ಫೆಬ್ರವರಿ ತಿಂಗಳಲ್ಲಿ 5 ಪುಸ್ತಕಗಳು ಎಂದರೆ 50 + 50 ಈ ಥರ 5 50 ಎಷ್ಟಾದವು? 250. 250 ಅಂದರೆ 50ಕ್ಕೆ ಒಂದು ಪುಸ್ತಕದ ಚಿತ್ರ ಬಿಡಿಸಬೇಕು. ಈ ತರಹ. ಮಾರ್ಚ್ ತಿಂಗಳಲ್ಲಿ 8 ಪುಸ್ತಕಗಳನ್ನು ಬಿಡಿಸಬೇಕು. ಏಪ್ರಿಲ್ ತಿಂಗಳಲ್ಲಿ 6 ಪುಸ್ತಕಗಳನ್ನು ಬಿಡಿಸಬೇಕು. ಮೇ ತಿಂಗಳಲ್ಲಿ 4 ಪುಸ್ತಕ. 4 ಪುಸ್ತಕ ಅಂದರೆ 100. 50ಕ್ಕೆ ಒಂದು ಪುಸ್ತಕ ಚಿತ್ರ ಅಂದರೆ 100ಕ್ಕೆ 200ಕ್ಕೆ. ಚಟುವಟಿಕೆ 7.13.4 ಈ ಕೆಳಗಿನ ದತ್ತಾಂಶವು ಒಂದು ಹಣ್ಣಿನ ಅಂಗಡಿಯ ಜನವರಿ ತಿಂಗಳಲ್ಲಿ ವಿವಿಧ ಹಣ್ಣುಗಳ ಮಾರಾಟದ ವಿವರವನ್ನು ನೀಡುತ್ತದೆ. ತಿಂಗಳು ಹಣ್ಣುಗಳು ಮಾವು, ಪಪ್ಪಾಯಿ, ಸೇಬು, ಕಿತ್ತಳೆ, ಅನಾನಸ್. ಮಾವಿನ ಹಣ್ಣು 80 ರೂಪಾಯಿ, ಪಪ್ಪಾಯಿ ಹಣ್ಣು 70 ರೂಪಾಯಿ, ಸೇಬು 90 ರೂಪಾಯಿ, ಕಿತ್ತಳೆ 80, ಅನಾನಸ್ 75. ಟೋಟಲ್ ಬೆಲೆ 395. ಸೂಕ್ತವಾದ ಪ್ರಮಾಣವನ್ನು ಆರಿಸುವ ಮೂಲಕ ಅದೇ ದತ್ತಾಂಶವನ್ನು ಸ್ತಂಭ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಿ. XY ರೇಖಾಕೃತಿಗಳನ್ನು ಹಾಕಿಕೊಳ್ಳಬೇಕು. ಗ್ರಾಫ್ ತರಹ ಇದು. ಕಾಲಮ್ಸ್ ಆ್ಯಂಡ್ ರೋಸಲ್ಲಿ ತೆಗೆದುಕೊಳ್ಳಬೇಕು. ಕಾಲಮ್ಸಲ್ಲಿ ತಿಂಗಳುಗಳನ್ನು ಈ ತರಹ ಬಿಡಿಸಬೇಕು. ಯಾವ ಹಣ್ಣು ಅತ್ಯಂತ ಹೆಚ್ಚು ಮಾರಾಟವಾಗಿದೆ? ಸೇಬು ಅತ್ಯಂತ ಹೆಚ್ಚು ಮಾರಾಟವಾಗಿದೆ. ಯಾವ ಹಣ್ಣು ಅತ್ಯಂತ ಕಡಿಮೆ ಮಾರಾಟವಾಗಿದೆ? ಪಪ್ಪಾಯಿ ಅತ್ಯಂತ ಕಡಿಮೆ ಮಾರಾಟವಾಗಿದೆ. ಜನವರಿ ತಿಂಗಳಲ್ಲಿ ಮಾರಾಟವಾದ ಒಟ್ಟು ಹಣ್ಣುಗಳು ಒಟ್ಟು 395 ಹಣ್ಣುಗಳು. ಚಟುವಟಿಕೆ 7.13.5 ಈ ಕೆಳಗಿನ ದತ್ತಾಂಶವು ಗ್ರೇಡ್ 1ರಿಂದ ಗ್ರೇಡ್ 5ರವರೆಗಿನ ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಗ್ರೇಡ್ 1, 2, 3, 4, 5 ವಿದ್ಯಾರ್ಥಿಗಳ ಸಂಖ್ಯೆ 140, 125, 100, 105, 95. ಗ್ರೇಡ್ 1ಕ್ಕೆ 140, ಗ್ರೇಡ್ 2ಕ್ಕೆ 125, ಗ್ರೇಡ್ 3ಕ್ಕೆ 100, ಗ್ರೇಡ್ 4ಕ್ಕೆ 105, ಗ್ರೇಡ್ 5ಕ್ಕೆ 95. ಸ್ತಂಭ ನಕ್ಷೆಗಳ ಮೂಲಕ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ಪ್ರಮಾಣವು ಸೂಕ್ತ ಆಯ್ಕೆಯಾಗಿದೆ ಮತ್ತು ಏಕೆ? ಪ್ರಮಾಣ X ಅಕ್ಷ 1 ಸೆಂಟಿಮೀಟರ್ಗೆ 1 ಗ್ರೇಡ್, Y ಅಕ್ಷ 1 ಸೆಂಟಿಮೀಟರ್ಗೆ 10 ವಿದ್ಯಾರ್ಥಿಗಳು. ಕೊಟ್ಟಿರುವ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿ. ಈ ತರಹ ಚಿತ್ರವನ್ನು ಬಿಡಿಸಿಕೊಳ್ಳಬೇಕು.
ಚಟುವಟಿಕೆ 7.13.6 ಕೆಳಗೆ ನೀಡಲಾದ ಚಿಹ್ನೆಗಳನ್ನು ನೋಡಿ. 25 ತೆಂಗಿನ ಮರಗಳು, 25 ಮಾವಿನ ಮರಗಳು, 25 ಹೊಂಗೆ ಮರಗಳು, 25 ತಾಳೆ ಮರಗಳು, 25 ಆಲದ ಮರಗಳು, 25 ಬೇವಿನ ಮರಗಳು. ಕೆಳಗಿನ ಚಿತ್ರರೂಪದ ಸಂಕೇತದ ಉದ್ಯಾನವನದಲ್ಲಿ ವಿವಿಧ ಮರಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಚಿತ್ರರೂಪದ ಸಂಕೇತವನ್ನು ಅಧ್ಯಯನ ಮಾಡಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ತೆಂಗಿನ ಮರಗಳು ನೀಲಿ ಬಣ್ಣದ ಎಷ್ಟಿದ್ದಾವೆ? 150. ತಾಳೆ ಮರಗಳು ಟೋಟಲ್ 125. ಮಾವಿನ ಮರಗಳು ಟೋಟಲ್ 125. ಹೊಂಗೆ ಮರಗಳು 75. ಈ ತರಹ ಅಂದಾಜಿನಿಂದ ಬರೆದುಕೊಳ್ಳಬೇಕು. ಆಲದ ಮರಗಳು 125. ಬೇವಿನ ಮರಗಳು 50. ಎಲ್ಲ ಟೋಟಲ್ ಮಾಡಿದರೆ 650 ಬರ್ತದೆ. ಮರಗಳ ಸಂಖ್ಯೆ 650 ಬರ್ತದೆ. ಕ್ವಶನ್ಗಳು. ಎ. ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿವೆ? 150 ತೆಂಗಿನ ಮರಗಳಿವೆ. ತೋಟದಲ್ಲಿ ಎಷ್ಟು ತಾಳೆ ಮರಗಳಿವೆ? 125 ತಾಳೆ ಮರಗಳಿವೆ. ತೋಟದಲ್ಲಿ ಎಷ್ಟು ಹೊಂಗೆ ಮರಗಳಿವೆ? 75 ಹೊಂಗೆ ಮರಗಳಿವೆ. ತೋಟದಲ್ಲಿ ಒಟ್ಟು ಎಷ್ಟು ಮರಗಳಿವೆ? ಒಟ್ಟು 650 ಮರಗಳಿವೆ. ಚಟುವಟಿಕೆ 7.13.7 ಕೆಳಗೆ ನೀಡಲಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮನೆಯ ನೆರೆಹೊರೆಯವರಿಂದ ಸಮೀಕ್ಷೆ ನಡೆಸಿ ತಮ್ಮ ನಕ್ಷೆಯ ರೂಪದಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಮತ್ತು ಪ್ರತಿನಿಧಿಸಿ. 40 ಜನ ಮೀರದಂತೆ ಸಮೀಕ್ಷೆ ಮಾಡುವುದು. ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳು ಮನರಂಜನೆ, ಕ್ರೀಡೆ, ವಾರ್ತೆ, ಜ್ಯೋತಿಷ್ಯ ಸಲಹೆ, ಆರೋಗ್ಯ ಸಲಹೆ. ಈ ದತ್ತಾಂಶವನ್ನು ಗ್ರಾಫ್ ಹಾಳೆಯಲ್ಲಿ ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿ ನಕ್ಷೆಯನ್ನು ಅವಲೋಕಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹೆಚ್ಚು ಜನ ವೀಕ್ಷಿಸಿದ ಕಾರ್ಯಕ್ರಮ ವಾರ್ತೆ, ಕಡಿಮೆ ಜನ ವೀಕ್ಷಿಸಿದ ಕಾರ್ಯಕ್ರಮ ಜ್ಯೋತಿಷ್ಯ ಸಲಹೆ. ಒಟ್ಟು ಆ ದಿನದಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳು ಈ ತರಹ ಬರೆದುಕೊಂಡು ಆಮೇಲೆ ಗ್ರಾಫನ್ನು ಹಾಕಬೇಕು.